ನಮಸ್ಕಾರ. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ. ಇವತ್ತು ನಮ್ಮ ಕಡೆ ಸ್ಪೆಷಲ್ ಏನಂತಂದ್ರೆ ಮಾದ್ಲಿ ಹೆಂಗೆ ಮಾಡೋದು ಅಂಥೇಳಿ ಎಲ್ಲರಿಗೂ ಇವತ್ತು ನಾನು ತಿಳಿಸಿ ಕೊಡ್ತೀನಿ. ಬರ್ರಿ, ಮೊದ್ಲೇಕ ಒಂದು ಪಾತ್ರೆಗೆ ಹಸೆಬ್ಯಾಳಿ ಹಿಟ್ಟು, ಇದು ಹಿಟ್ಟು ಹೆಂಗೆ ಮಾಡ್ಬೇಕಂದ್ರೆ 1 kg ಅಕ್ಕಿಗೆ 100 ಗ್ರಾಮ್ ಅಕ್ಕಿ ಹಾಕಿ ಬೀಸ್ಕೊಂಡು ಬಂದಿದ್ವಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡ್ವಿ. ಒಂದು ಸ್ವಲ್ಪ ನೋಡಿರಿ, ನೀರು ಹಾಕ್ಕೊಂಡು ಚಲೋ ಹೊತ್ನಂಗೆ ಇದನ್ನು ನಾದಬೇಕ್ರಿ. ಇದು ಅಳಕಾಗಬಾರ್ದು, ಇದು ಗಟ್ಟಿ ಇರ್ಬೇಕು. ಗಟ್ಟಿ ಅಂದ್ರೆ ಗಟ್ಟಿ ನಾದಬೇಕ್ರಿ. ನಾದಾದ್ಮ್ಯಾಗ ಒಂದು ಚಲೋ ಹೊತ್ನಂಗೆ ದೊಡ್ಡ ಉಂಡಿನ ನಾವು ಫಸ್ಟ್ ಕಟ್ಕೊಳ್ಳೋಣಂತ್ರಿ. ಈಗ ನೋಡ್ರಿ 2 ಕಟ್ಕೊಂಡೀವಿ. ಇಷ್ಟು ಉಂಡೆ ಕಟ್ಕೊಂಡ್ವಿ. ಬರ್ರಿ ಈಗ ಇವನ್ನ ಲಟ್ಸೋಣಂತ. ಇದಕ್ಕೆ ಹಿಟ್ಟು ಪಟ್ಟು ಹಚ್ಚಿ ಲಟ್ಸಕ್ಕೆ ಹೋಗ್ಬಾರ್ದ್ರಿ. ಹಂಗೆ ಇದನ್ನು ಡ್ರೈ ಆಗಿ ಲಟ್ಟಿಸ್ಬೇಕ್ರಿ. ಅದೇನು ಪ್ರಾಬ್ಲಮ್ ಆಗಂಗಿಲ್ಲ. ನೀವು ಒಂದು ವೇಳೆ ನೀವು ಭಾಳ ಗಟ್ಟಿ ಹಂಗೆ ಹಿಟ್ಟು ನಾದ್ಕೊಂಡಿದ್ರೆ ಅಂದ್ರೆ ಬರ್ರಿ ಚಲೋ ಹೊತ್ನಂಗೆ ಲಟ್ಟಿಸ್ಕೊಳ್ಳೋಣಂತ. ಇದನ್ನು ನೋಡ್ರಿ ಈಗ ಲಟ್ಟಿಸ್ಕೊಂಡ್ವಿ. ಇದನ್ನೀಗ ನೋಡ್ರಿ, ಈಗ 6-7 ಆಗಿದ್ವಿ ರೀ ಇವು. ಈಗ ಅವನ್ನ ಚಲೋ ಹೊತ್ನಂಗೆ ಬೇಯಿಸ್ಕೊಳ್ಳೋಣ್ರಿ. ಆಮ್ಯಾಗ ಬೇಯಿಸೋ ಮುಂದೆ ಮತ್ತೊಂದು ಏನಂತಂದ್ರೆ ಇದು ಹೊತ್ತಬಾರ್ದ್ರಿ. ಹೊತ್ತಿದ್ರೆ ಮಾಡಾದ್ಮ್ಯಾಗ ಸ್ವಲ್ಪ ಅದು ಟೇಸ್ಟ್ ಚಲೋ ಬರೋಂಗಿಲ್ಲ ರೀ. ಹೊತ್ತಲಾರ್ದಂಗೆ ಬೇಯಿಸ್ಕೋಬೇಕು ಇದನ್ನು. ನೋಡ್ರಿ ಈಗ ಇದನ್ನು ಚಲೋ ಹೊತ್ನಂಗೆ ಪುಡಿ ಮಾಡ್ಕೊಂಡ್ವಿ. ಅದನ್ನು ರೊಟ್ಟಿನ ಬೇಯಿಸ್ಕೊಂಬಂದಾದ್ಮೇಲೆ ಆಮೇಲೆ ಇದನ್ನು ಕೊಬ್ಬರಿ ಹೆಳೆಯೋ ಮಣಿಲೆ ಚಲೋ ಹೊತ್ನಂಗೆ ಸಣ್ಣಂಗೆ ತುರಿದ್ವಿ ರೀ. ಇದನ್ನು ನೋಡ್ರಿ ತುರಿಯಾತೀವಿ. ಹಿಂಗೆ ಇಷ್ಟು ರೊಟ್ಟಿನ ಮಾಡಿಕೊಂಡೆ ನೋಡ್ರಿ. ಈಗ ಆಯಿತು. ಆಮ್ಯಾಗ ಇದನ್ನ ಇಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿಕ್ಸಿ ಮಾಡ್ಕೊಂಡೆ ರೀ ನಾನು. ನೋಡ್ರಿ ಈಗ ಮಿಕ್ಸಿ ಮಾಡ್ಕೊಳಕತ್ತೀವಿ. ನುಣ್ಣಗೆ ಆಗ್ಬೇಕ್ರಿ ಅದು. ನೋಡ್ರಿ ಮತ್ತು ಆಮ್ಯಾಗ ಇದನ್ನು ಚಲೋ ಹೊತ್ನಂಗೆ ಸಾಣ್ಗಿ ಒಳಗೆ ಹಾಕ್ಕೊಂಡು ಸಾಣಿಸ್ಕೋಬೇಕ್ರಿ. ಮ್ಯಾಗ ಅದು ಒಂದು ಸ್ವಲ್ಪ ಇದು ಬರ್ತೈತೆ ರೀ. ಅದನ್ನು ಮತ್ತು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆಮ್ಯಾಗ ಈಗ ಈ ಸೈಡ ಬೆಲ್ಲನ ಚಲೋ ಹೊತ್ನಂಗೆ ಜಜ್ಕೋಬೇಕ್ರಿ. ಮತ್ತು ಆಮ್ಯಾಗಿನ ಇನ್ನೊಂದು ಸ್ವಲ್ಪ ಚಲೋ ಹೊತ್ನಂಗೆ ಪುಡಿ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಪುಡಿ ಬೆಲ್ಲನೂ ಹೊರಗೆ ಮಾರ್ಕೆಟ್ ಒಳಗೆ ಸಿಗ್ತೈತೆ ರೀ. ಬಟ್ ನಂಗೆ ಈಗ ಇಲ್ಲೇ ಸನಿದ್ರೊಳಗೆ ಇದೆಯಲ್ಲ ಒಂದು ಸ್ವಲ್ಪ ದೂರ ಹೋಗ್ಬೇಕಿತ್ತು ಮಾರ್ಕೆಟಿಗೆ. ಅದಕ್ಕೆ ಇದನ್ನು ಬೆಲ್ಲ ನಾವು ಹಿಂಗೆ ಮಾಡ್ಕೊಂಡ್ವಿ. ಆಮ್ಯಾಗ ಆಗಲೇ ನಾವು ಅದು ಮೊದ್ಲಿನ ಇದು ಮಾಡ್ಕೊಂಡು ರುಬ್ಬಿ ಬಿಡ್ಕೊಂಡಿದ್ವಲ್ಲ ರೀ, ಸಾಣಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸತ ಗ್ರೈಂಡರ್ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋದು ತೋರಿಸಿಲ್ಲ, ಬಟ್ ಅದನ್ನು ಚಲೋ ಹೊತ್ನಾಗ ಮಿಕ್ಸಿ ಮಾಡ್ಕೋಬೇಕ್ರಿ. ಮೊದ್ಲಿನ ಮತ್ತು ಬೆಲ್ಲನ ಕೂಡ್ಸೋದು ಹಂಗೆ ರೀ. ಸ್ವಲ್ಪ ನೋಡಿ ಮಿಕ್ಸಿ ಮಾಡ್ಕೊರಿ ಲೈಟಾಗಿ. ನೋಡ್ರಿ ಈಗ ಮೊದ್ಲಿ ರೆಡಿ ಆತ. ಇದಕ್ಕೀಗ ಕಂಪಿನ ಸಾಮಾನು ಹಾಕ್ಕೊಳ್ಳೋಣಂತ. ಬರ್ರಿ ಮೊದ್ಲೇಕ ಒಂದು ಕೊಬ್ಬರಿನ ಚಲೋ ಹೊತ್ನಂಗೆ ತುರಿಯೋಣಂತ. ನೋಡ್ರಿ ಈಗ ತುರಿಯಾತೇವೆ. ಈಗ ನಾವು ಕೊಬ್ಬರಿನ ಚಲೋ ಹೊತ್ನಂಗೆ ತುರ್ಕೊಂಡು ಆದ್ಮ್ಯಾಗ ಕೊಬ್ಬರಿನ ಒಂದು ಸ್ವಲ್ಪ ಬ್ರೌನ್ ಪರಿಯಲ್ಲಿ ಲೈಟ್ ಬ್ರೌನ್ ಕಲರ್ ಬರೋ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣಂತ. ಒಂದು ಹಂಚಿಟ್ಕೊಂಡು ನೋಡ್ರಿ ಫ್ರೈ ಆಗಿದ್ದ ಕೊಬ್ಬರಿನ ಇಲ್ಲೇ ಇದಕ್ಕೆ ಹಾಕ್ಕೊಂಡೆ ರೀ ನಾನು. ಈಗ ಕಂಪಿನ ಸಾಮಾನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣಂತ್ರಿ. ಆಮ್ಯಾಗ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಸಣ್ಣಂಗೆ ಕಟ್ ಮಾಡ್ಕೊಳ್ಳೋಣಂತ ಚಲೋ ಹೊತ್ನಂಗೆ. ನೋಡ್ರಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಟೈಪ್ ಆದ್ರೆ ಇದನ್ನು ಇವಕ್ಕೆ ಆ್ಯಡ್ ಮಾಡ್ಕೊಂಡ್ವಿ. ಈಗ ಇದನ್ನು ಚಲೋ ಹೊತ್ನಂಗೆ ಮಿಕ್ಸ್ ಮಾಡೋಣಂತ. ಬರ್ರಿ ನೋಡ್ರಿ ಮಿಕ್ಸ್ ಮಾಡಾಕತ್ತೀವಿ. ಆಯ್ತು ನೋಡ್ರಿ ನೋಡ್ರಿ ಈಗ ಮಾದ್ಲಿ ರೆಡಿ ಆಯಿತು. ನೀವು ಮಾಡ್ಕೊರಿ, ತಿನ್ನಿರಿ. ಪ್ಲೀಸ್ ನನ್ನ ಚಾನಲ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಟಾಟಾ, ಬಾಯ್.